ಏನು? ಯಾರನ್ನ ಮೆಚ್ಚಿಸ್ಬೇಕು? ಕೆಲವರು ಹೇಳ್ತಾರೆ ಗಂಡನನ್ನು ಮೆಚ್ಚಿಸ್ಬೇಕು, ಮಕ್ಕಳನ್ನು ಮೆಚ್ಚಿಸ್ಬೇಕು, ಸಂಬಂಧಿಕರನ್ನು ಮೆಚ್ಚಿಸ್ಬೇಕು, ಬಾಸನ್ನು ಮೆಚ್ಚಿಸ್ಬೇಕು, ಆಮೇಲೆ ಶಾಲೆಗೆ ಹೋದರೆ ಪ್ರಿನ್ಸಿಪಲ್ನನ್ನು ಮೆಚ್ಚಿಸ್ಬೇಕು, ಸಭೆಗೆ ಬಂದರೆ ಪಾಸ್ಟ್ರನ್ನ ಮೆಚ್ಚಿಸ್ಬೇಕು. ಎಸ್ ಸರ್. ನನ್ನ ಪ್ರಶ್ನೆ, ಯಾರನ್ನು ಮೆಚ್ಚಿಸ್ಬೇಕು? ನಾವಿವತ್ತು ನಾವು ಕ್ರಿಸ್ತರಾಗಿದ್ದೇವೆ, ಕ್ರಿಸ್ತನನ್ನು ನಾವು ಅರಿತವರಾಗಿದ್ವಿ, ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದು ಉಂಟು. ಅನೇಕ ಭಾಗಗಳಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ದೇವರು, ಹೀಲಿಂಗ್ ಮಾಡಿದ್ದಾರೆ, ಸಮಾಧಾನ ಕೊಟ್ಟಿದ್ದಾರೆ, ನಿತ್ಯ ಜೀವ ಬರೆದಿದ್ದಾರೆ. ಆಮೇಲೆ ಅನೇಕ ಕಾರ್ಯಗಳನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ ಮತ್ತು ವಾಗ್ದಾನವಾಗಿ ಕೊಟ್ಟಿದ್ದಾರೆ. ಹಾಗಾದರೆ ಇವತ್ತು ನಾನು ಕೇಳಿದೆ, ಯಾರನ್ನು ಮೆಚ್ಚಿಸ್ಬೇಕು? ಅನೇಕರು ಹೇಳಿದ್ರು ದೇವರನ್ನು ಮೆಚ್ಚಿಸ್ಬೇಕು. ನಾನು ಕೇಳುವ ಪ್ರಶ್ನೆ, ನೀ ದೇವರನ್ನು ಮೆಚ್ಚಿಸ್ತಾ ಇದ್ದೀಯಾ? ನೀನು ದೇವರನ್ನು ಮೆಚ್ಚಿಸ್ತಾ ಇದ್ದೀಯಾ? ದೇವರಿಗೆ ಮೆಚ್ಚುಗೆ ಆಗುವ ಕಾರ್ಯಗಳು ನಮ್ಮಿಂದ ನಡೀತಾ ಇದೆಯಾ? ದೇವರಿಗೆ ಇಷ್ಟವಾದ ಕಾರ್ಯಗಳು ನಮ್ಮಿಂದ ನಡೀತಾ ಇದೆಯಾ? ದೇವರನ್ನ ಮೆಚ್ಚಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಾ? ಇಲ್ಲ. ಯಾವಾಗ ನಾವು ಯೇಸುವನ್ನ ನಂಬಿದ್ವೋ ನಮ್ಮ ತಲೆಯಲ್ಲಿ ಬರೋದು ಒಂದೇ, ಭಾನುವಾರ ಹೋಗ್ಬೇಕು ಬರಬೇಕು, ಭಾನುವಾರ ಆರಾಧನೆಗೆ ಹೋಗ್ಬೇಕು, ಭಾನುವಾರ ಆರಾಧನೆಯಿಂದ ಬರಬೇಕು. ಇಷ್ಟು ಬಿಟ್ಟರೆ ಕರ್ತನನ್ನ ಹೇಗೆ ಮೆಚ್ಚಿಸ್ಬೇಕು? ನಾವು ಯಾರನ್ನ ಮೆಚ್ಚಿಸ್ತಾ ಇದ್ದೀವಿ? ಎಟ್ ಪ್ರೆಸೆಂಟ್ ನಾನು ಮೆಚ್ಚಿಸ್ತಾ ಇರೋದು ಯಾರನ್ನ? ನಾವು ವಾಕ್ಯದ ಥ್ರೂ ನೋಡೋಣ. ಅರಣ್ಯಕಾಂಡ 14ನೇ ಅಧ್ಯಾಯದ 8ನೇ ವಾಕ್ಯ. ಅದು ಹಾಲು ಜೇನು ಹರಿಯುವ ದೇಶ, ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ, ಯೆಹೋವನು ನಮ್ಮನ್ನ ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ನಿನಗೆ ವಾಗ್ದಾನ ಮಾಡಿದಂತ ದೇಶ ಹಾಲು ಜೇನು ಹರಿಯುವಂತ ದೇಶ. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ನನ್ನನ್ನು ಮೆಚ್ಚಿಕೊಂಡರೆ ಅದರೊಳಗಡೆ ಸೇರಿಸ್ತಾನೆ. ಹಾಗಾದ್ರೆ ಇವತ್ತು ನಿನಗೆ ಅನೇಕ ವಾಗ್ದಾನಗಳನ್ನು ದೇವರು ಮಾಡಿದ್ದಾನೆ, ಅನೇಕ ಪ್ರಾಮಿಸ್ಗಳು ನಿನ್ನ ಹತ್ರ ಇದೆ, ಅನೇಕ ವಾಕ್ಯಗಳು ನಿನ್ನ ಸಂಗಡ ಇದೆ. ಆದರೆ ಯೆಹೋವನು ನಿನ್ನನ್ನು ಮೆಚ್ಚಿಕೊಳ್ಳಬೇಕು. ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಮೆಚ್ಚಿಕೊಂಡ್ರೆ ಅದನ್ನು ನೆರವೇರಿಸುವವನಾಗಿದ್ದಾನೆ. ಆಮೆನ್. ಮೆಚ್ಚಿಕೊಳ್ಬೇಕು. ನಾವಿವತ್ತು ಜನರನ್ನ ಮೆಚ್ಚಿಸ್ತಾ ಇದ್ದೀವಿ. ಸಭೆಗೆ ಬಂದ್ರೆ ನಾವು ಪಾಸ್ಟ್ರನ್ನ ಮೆಚ್ಚಿಸ್ಬೇಕು, ಪಾಸ್ಟ್ರ್ ಹೇಳಿದ ಹಾಗೆ ಕೇಳಬೇಕು, ಪಾಸ್ಟ್ರನ್ನ ಮೆಚ್ಚಿಸಿ ಅವರಿಂದ ನಾವು ಏನ್ ಮಾಡಬೇಕು? ಅವರಿಂದ ಶಾಬಾಷ್ಗಿರಿ ತಗೊಳ್ಬೇಕು. ಅವ್ರು ಹೇಳ್ಬೇಕು ಒಳ್ಳೆ ವಿಶ್ವಾಸಿ ಅಂತ. ಯೇಸು ಸ್ವಾಮಿ ಹೇಳ್ದಿದ್ರು ತೊಂದರೆ ಇಲ್ಲ, ಪಾಸ್ಟ್ರ್ ಹೇಳ್ಬೇಕು. ಇವತ್ತು ನಾವು ಯಾರನ್ನ ಮೆಚ್ಚಿಸ್ತಾ ಇದ್ದೀವಿ? ನಮ್ಮ ಭರವಸೆ ಯಾರ ಮೇಲಿದೆ? ನಾವು ದೇವರ ಹತ್ರ ಬಂದಾಗ ನಮ್ಮ ಭರವಸೆ ಯಾರಾಗಿತ್ತು? ದೇವರಾಗಿತ್ತು. ಆದ್ರೆ ಕೆಲವು ವರ್ಷಗಳು, ಕೆಲವು ತಿಂಗಳುಗಳು ಕಳೆದ ಮೇಲೆ ನಮ್ಮ ಭರವಸೆ ಸೇವಕರಾಗಿರ್ತಾರೆ, ಸಭೆಯ ಹಿರಿಯರಾಗಿರ್ತಾರೆ, ಸಭೆಯ ಎಕ್ಸಿಕ್ಯೂಟಿವ್ ಆಗಿರ್ತಾರೆ, ಸಭೆಯ ಲೀಡರ್ಶಿಪ್ಗಳಲ್ಲಿರುವವರು. ಅವರನ್ನ ಮೆಚ್ಚಿಸ್ಲಿಕ್ಕೆ ನಾವು ನೋಡ್ತೀವಿ. ಆದ್ರೆ ದೇವರು ವಾಕ್ಯ ಹೇಳುತ್ತದೆ, ನಮ್ಮನ್ನ ಆಶೀರ್ವದಿಸುವವನು ದೇವರು, ನಮ್ಮನ್ನ ಮುನ್ನಡೆಸುವವನು ದೇವರು, ನಮ್ಮನ್ನ ರೋಗದಿಂದ ಸೌಖ್ಯ ಕೊಡುವವನು ದೇವರು, ನಮ್ಮನ್ನ ಅಪಘಾತಗಳಿಂದ, ಅನೇಕ ಕೇಡು ಗಂಡಾಂತರಗಳಿಂದ ತಪ್ಪಿಸುವವನು ದೇವರು. ಆ ದೇವರನ್ನ ನಾವು ಮೆಚ್ಚಿಸ್ತಾ ಇಲ್ಲ, ದೇವರ ಶಬ್ದವನ್ನ ನಾವು ಕೇಳ್ತಾ ಇಲ್ಲ. ಇವತ್ತು ಅನೇಕರು ಕಳ್ಕೊಳ್ಳೋದು ಏನ್ ಗೊತ್ತಾ? ದೇವರ ಶಬ್ದವನ್ನ ಕೇಳೋದಿಲ್ಲ. ಪಾಸ್ಟ್ರ್ ಹೇಳಿದ್ರೆ ಕೇಳ್ತೀವಿ, ದೇವ್ರು ಹೇಳಿದ್ರೆ ಕೇಳಲ್ಲ. ಡಾಕ್ಟರ್ ಹೇಳಿದ್ರೆ ಕೇಳ್ತೀವಿ, ದೇವ್ರು ಹೇಳಿದ್ರೆ ಕೇಳಲ್ಲ. ಗಂಡ ಹೇಳಿದ್ರೆ ಕೇಳ್ತೀವಿ, ದೇವ್ರು ಹೇಳಿದ್ರೆ ಕೇಳಲ್ಲ. ಮಕ್ಕಳು ಹೇಳಿದ್ರೆ ಕೇಳ್ತೀವಿ, ದೇವ್ರು ಹೇಳಿದ್ರೆ ಕೇಳಲ್ಲ. ವಾಗ್ದಾನ ಮಾಡಿದಂತ ದೇಶ ಹಾಲು ಜೇನು ಹರಿಯುವಂತ ದೇಶ. ಆದ್ರೆ ಅದರ ಒಳಗಡೆ ಅವನು ಹೇಳ್ತಾರೆ, ಯೆಹೋವನು ನನ್ನನ್ನು ಮೆಚ್ಚಿಕೊಂಡರೆ ಅದರೊಳಗಡೆ ಸೇರಿಸ್ತಾನೆ. ಇವತ್ತು ನಿನಗೆ ಪರಲೋಕದ ಬಾಗಿಲು ತೆರೆದು ಆಶೀರ್ವಾದ ನಿನ್ನ ಮೇಲೆ ಬರಬೇಕಾದ್ರೆ, ಪರಲೋಕದ ದ್ವಾರಗಳನ್ನ ತೆರೆದು ದೇವರು ನಿನ್ನನ್ನು ತುಂಬಿಸಬೇಕಾದ್ರೆ, ಕೃಪಾ ವರಗಳು ನಿನಗೆ ಬೇಕಾದ್ರೆ, ಕೃಪೆಯಿಂದ ಕೃಪೆಯ ಕಡೆಗೆ ನೀನು ಹೋಗಬೇಕಾದ್ರೆ, ನಿನ್ನ ನಡತೆಗಳು, ನಿನ್ನ ಭಯಭಕ್ತಿ ದೇವರಿಗೆ ಇಷ್ಟ ಆಗಬೇಕು. ಮನುಷ್ಯನಿಗಲ್ಲ, ದೇವರಿಗೆ ಇಷ್ಟ ಆಗಬೇಕು. ಹಲ್ಲೆಲೂಯ. ದೇವರಿಗೆ ಇಷ್ಟ ಆದ್ರೆ ಮಾತ್ರ ಆ ಪರಲೋಕದ ಬಾಗಿಲು ತೆರೆಯಲ್ಪಡುತ್ತೆ. ಇವತ್ತು ನಾವು ಕಷ್ಟ ಬಂದಾಗ ಯೇಸುವನ್ನ ನಂಬ್ತೀವಿ, ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಯೇಸು ಪಕ್ಷಪಾತಿ ಅಲ್ಲ, ಆತನ ಎಲ್ಲರನ್ನ ಆಶೀರ್ವದಿಸ್ತಾರೆ. ಆ ಆಶೀರ್ವಾದ ಬಂದು, ಸ್ವಲ್ಪ ಹಣ ಬಂದು, ಸ್ವಲ್ಪ ರೋಗ ಸೌಖ್ಯ ಆದ್ರೆ ನಾವು ಹಣದ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತೀವಿ, ಹೆಸರಿನ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತೀವಿ.
ನಾವು ಎಲ್ಲೇ ನೋಡ್ರಿ ವ್ಯಕ್ತಿಗಳಿಗೆ ಬೆಲೆ ಕೊಡ್ತಾರೆ, ಅಭಿಷೇಕಕ್ಕೆ ಬೆಲೆ ಕೊಡಲ್ಲ. ಸೊ ದೇವರು ನೋಡೋದು ಹೃದಯವನ್ನ ಅಂತ ನಾವು ಎಷ್ಟೋ ಸಲ ಕೇಳ್ಕೊಂಡಿದ್ದೀವಿ ಅಲ್ವಾ. ದೇವರು ನಮ್ಮ ಹೃದಯವನ್ನ ನೋಡ್ತಾರೆ. ಅದಕ್ಕೆ ನಾವು ಯಾರಿಗಲ್ಲ, ದೇವರಿಗೆ ಮೆಚ್ಚುಗೆ ಆದದನ್ನ ಮಾಡಬೇಕು. ನಮ್ಮ ನಡತೆಯಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಭಯಭಕ್ತಿಯಲ್ಲಿ ನಾವು ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಡೋದಕ್ಕೆ ನಾವು ಇಷ್ಟವುಳ್ಳವರಾಗಿರ್ಬೇಕು. ಯಾವಾಗ ನೀನು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೀಯೋ, ನಿನ್ನ ಜೀವಿತ ಕಾಲವೆಲ್ಲ ದೇವರು ನಿನ್ನನ್ನು ಪ್ರಥಮವಾಗಿಯೇ ಉಪಯೋಗಿಸ್ತಾರೆ. ಹಲ್ಲೆಲೂಯ. ಯಾವಾಗ ನೀನು ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕು? ಯಾವಾಗ ಕೊಡಬೇಕು? ನಿನ್ನ ಎಲ್ಲಾ ದಿನನಿತ್ಯದ ಕ್ರಿಯೆಗಳಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ಇವತ್ತು ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತಾ ಇಲ್ಲ, ವ್ಯಕ್ತಿಗಳಿಗೆ ಪ್ರಥಮ ಸ್ಥಾನ ಕೊಡ್ತೇವೆ. ದೇವರನ್ನ ಮೆಚ್ಚಿಸೋದು ಸೇವಕರನ್ನಾಗಲಿ ಮನುಷ್ಯನನ್ನಾಗಲಿ ದೊಡ್ಡ ವ್ಯಕ್ತಿಯನ್ನಾಗಲಿ ಮೆಚ್ಚಿಸೋದಲ್ಲ. ನನ್ನ ವಾಗ್ದಾನಗಳು ನೆರವೇರಬೇಕಾದ್ರೆ, ನನ್ನ ಮೇಲೆ ಆಶೀರ್ವಾದ ಬರಬೇಕಾದ್ರೆ ದೇವರಿಗೆ ಮೆಚ್ಚುಗೆಯಾಗಿ ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ಎಷ್ಟೋ ಕೆಲಸ ಇರಬಹುದು, ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ಎಷ್ಟೋ ದೊಡ್ಡ ದೊಡ್ಡ ವಿಷಯ ಇರಬಹುದು. ನಾವು ದೇವರನ್ನ ನಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ಮೇಲೆ ಆತನಿಗೆ ಎಲ್ಲದರಲ್ಲಿ ನಾವು ಮೆಚ್ಚುಗೆ ಆದದನ್ನು ನಾವು ಮಾಡುವವರಾಗಿರಬೇಕು. ಆಮೆನ್. ದಾನಿಯೇಲನು ಪ್ರಾರ್ಥನೆ ಮಾಡ್ತಾನೆ 9ನೇ ಅಧ್ಯಾಯದಲ್ಲಿ. ಉಪವಾಸದಿಂದಿದ್ದು ಪ್ರಾರ್ಥನೆ ಮಾಡುವಾಗ 9ನೇ ಅಧ್ಯಾಯದ 23ನೇ ವಾಕ್ಯ, ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು. ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ಪ್ರಥಮ ದಿನವೇ ದೇವರಿಗೆ ಮೆಚ್ಚುಗೆ ಆಯ್ತು ನೋಡ್ರಿ. ಅಲ್ಲೇ ಆನ್ಸರ್ ಬಂತು. ಇವತ್ತು ನಾವು ಪ್ರಾರ್ಥನೆ ಮಾಡಿದ್ರೆ 6 ತಿಂಗಳಾಗಲ್ಲ, ವರ್ಷ ಆಗಲ್ಲ, ಉಪವಾಸ ತಗೊಂಡು ಪ್ರೇಯರ್ ಮಾಡಿದ್ರು ಆಗಲ್ಲ. ಕಾರಣ ದೇವರಿಗೆ ಮೆಚ್ಚುಗೆ ಆಗಿಲ್ಲ. ದೇವರಿಗೆ ಮೆಚ್ಚುಗೆ ಆದರೆ ಆತನು ಅದೇ ಕೂಡಲೇ ಆತನು ಸ್ಯಾಂಕ್ಷನ್ ಮಾಡಿಬಿಡ್ತಾನೆ. ಕಾರಣ ಫಸ್ಟ್ ವಾಕ್ಯದಲ್ಲಿ ಓದ್ವಿ, ಹಾಲು ಜೇನು ಹರಿಯುವ ದೇಶವಾದ್ರೂ ಯೆಹೋವನಿಗೆ ಮೆಚ್ಚುಗೆ ಆದ್ರೆ ಅದರಲ್ಲಿ ಸೇರಿಸ್ತಾನೆ. ಎಲ್ಲರನ್ನ ಸೇರಿಸ್ಲಿಲ್ಲ. ಆಮೇನ್. ಮೋಶೆಯನ್ನು ಕೂಡ ಸೇರಿಸ್ಲಿಲ್ಲ. ಮೋಶೆ ಬಹು ಸಾತ್ವಿಕನು ಅಂತ ದೇವರೇ ಫಸ್ಟ್ ಹೇಳ್ಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ? ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ಸಾತ್ವಿಕನು, ಅವನ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ದೇವರು ಬಹಳ ಸಿಟ್ಟುಗೊಳ್ತಾರೆ. ಅದೇ ದೇವರು ಮೋಶೆಯನ್ನ ಹಾಲು ಜೇನು ಹರಿಯೋದಕ್ಕೆ ಸೇರಿಸಲಿಲ್ಲ. ಕಾರಣ ವಾಕ್ಯದಲ್ಲಿದೆ, ಆತನಿಗೆ ಮೆಚ್ಚುಗೆಯಾದರೆ ಅಮ್ಮನ ಸೇರಿಸಲಿ. ಇವತ್ತು ನಿನ್ನ ಪ್ರಾರ್ಥನೆ, ನಿನ್ನ ಸತ್ಯವೇದ ಓದೋದಾಗಲಿ, ನಿನ್ನ ಪ್ರತಿನಿತ್ಯದ ಕೆಲಸದಲ್ಲಿ ದೇವರಿಗೆ ನೀನು ಮೆಚ್ಚುಗೆ ಆಗಿದೆಯಾ ನೋಡು. ಪಾಸ್ಟ್ರಿಗೆ ಮೆಚ್ಚುಗೆ ಆಗೋದು ಬೇಡ, ಸಭೆಗೆ ಮೆಚ್ಚುಗೆ ಆಗೋದು ಬೇಡ, ನಿನ್ನ ಹಿರಿಯರಿಗೆ ಮೆಚ್ಚುಗೆ ಆಗೋದು ಅವಶ್ಯಕತೆ ಅಲ್ಲ. ದೇವರಿಗೆ ಸರಿಯಾಗಿ ಮೆಚ್ಚುಗೆ ಆಗಿದೆಯಾ ನೋಡ್ಬೇಕು. ನಿನ್ನನ್ನೇ ನೀನು ಆತ್ಮಾವಲೋಕನ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ನಾನು ದೇವರಿಗೆ ಮೆಚ್ಚುಗೆ ಆಗಿದ್ದೀನ. ದಾನಿಯೇಲನ ಪ್ರಾರ್ಥನೆ ಯಾಕೆ ಮೊದಲನೇ ದಿನ ಕೇಳಿಸಲ್ಪಟ್ಟಿತ್ತು ಅಂದ್ರೆ, ದಾನಿಯೇಲನು ದೇವರಿಗೆ ಮೆಚ್ಚುಗೆ ಆಗಿದ್ದನು. ನಮಗೊತ್ತು, ಸೊಲೊಮೋನನು ಜ್ಞಾನವನ್ನ ದೇವರಿಂದ ತಗೊಂಡ ಅಂತ ಕೇಳಲ್ಪಟ್ಟಿವಿ ಅಲ್ವಾ. ಸೊಲೊಮೋನನು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾದ ಜ್ಞಾನವನ್ನ, ಸಂಪತ್ತನ್ನ ಹೊಂದಿದವನು. ನಿಮಗೆ ಗೊತ್ತಾದ್ರೆ ಹಿಸ್ಟ್ರಿಯ ಹಿಂದೆ ಸೊಲೊಮೋನನು 1000 ಯಜ್ಞಗಳನ್ನ ದೇವರಿಗೆ ಅರ್ಪಿಸಿ ತನಗೆ ಮಾಡಿದ ಉಪಕಾರ, ತನ್ನ ತಂದೆಗೆ ಮಾಡಿದ ಉಪಕಾರ, ತನ್ನ ಹಿಂದೆ ಇದ್ದ ಆಳಿ ಹೋದಂತಹ ಅರಸರುಗಳಿಗೆ ಮಾಡಿದಂತ ಉಪಕಾರಗಳನ್ನ ನೆನೆಸಿ 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 1000 ಯಜ್ಞಗಳನ್ನ ಮಾಡ್ತಾನೆ ಅವನು. ಮೆಚ್ಚುಗೆ ಆದನು ದೇವರಿಗೆ. ನಾವಿವತ್ತು ನಾವೆಲ್ಲ 50-50. ಸಭೆಗೆ ಬಂದ್ರೆ ಇಲ್ಲಿ ಒಂಥರ, ಮನೆಗೆ ಹೋದ್ರೆ ಅಲ್ಲಿ ಒಂಥರ, ಲೋಕದಲ್ಲಿ ಇನ್ನೊಂಥರ, ನಾವು ಕೆಲಸದ ಮಂಡಲದಲ್ಲಿದ್ರೆ ಅಲ್ಲಿ ಇನ್ನೊಂಥರ, ನಾವ್ ಎಲ್ಲಾ ಕಡೆ ಒಂದೊಂದ್ ತರ ಆಗಿ ಇರೋದ್ರಿಂದ ನಮ್ಗೆ ಮೆಚ್ಚುಗೆ ಇಲ್ಲ. ಏನೋ ಕೃಪೆಯಿಂದ ಕೆಲವೊಮ್ಮೆ ನಡೀತದೆ ಒಂದು ಸಣ್ಣದು. ಅದಲ್ಲ ನಾನು ಹೇಳೋದು. ಯೇಸುವನ್ನ ರಕ್ಷಕನಾಗಿ ನಾವು ತೆಗೆದುಕೊಂಡ ಮೇಲೆ ಮನುಷ್ಯರ ಮೇಲೆ ಭರವಸೆ ಇಡೋದಲ್ಲ, ದೇವರ ಮೇಲೆ ಭರವಸೆ ಇಡೋದು. ಆಮೆನ್. ಮನುಷ್ಯರಿಗೆ ಪ್ರಥಮ ಸ್ಥಾನ ಕೊಡೋದಲ್ಲ, ದೇವರಿಗೆ ಪ್ರಥಮ ಸ್ಥಾನ ಕೊಡೋದು. ಯಾರನ್ನ ಮೆಚ್ಚಿಸ್ತಾ ಇದ್ದೀವಿ? ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಕೂಟಗಳಿಗೆ ಹೋಗೋದಲ್ಲ. ಯಾರೋ ಏನೋ ಅನ್ಕೊಳ್ತಾರೆ, ಏನ್ ಹೇಳ್ತಾರೆ ಅಂತ ಬಂದ್ರೆ ಉಳಿಯಲ್ಲ. ದೇವರ ವಾಕ್ಯ ನಿನ್ನಲ್ಲಿದ್ದು ಅದು ನಿನ್ನನ್ನ ಪ್ರೇರೇಪಿಸಿದ್ರೆ, ಅದು ನಿನ್ನನ್ನ ಅವಾಗ ನಿನ್ನ ಕೂಟಗಳಿಗೆ ಎಚ್ಚರಿಸ್ತಾ ಇದ್ರೆ, ಆ ವಾಕ್ಯ ನಿನ್ನಲ್ಲಿ ಮಾತಾಡಿದ್ರೆ ಅದು ಶಾಶ್ವತವಾಗಿ ನಿಲ್ಲುವಂಥದ್ದು. ಹಲ್ಲೆಲೂಯಾ. ಸುಮ್ಮನೆ ಸೇವಕರು ಬೈತಾರೆ, ಸಭೆಯಲ್ಲಿ ಏನು ಹೇಳ್ತಾರೋ ಅಂತ ನಾವು ಹೋಗಿದ್ರೆ ಏನು ನಡೆಯಲ್ಲ. ಇವತ್ತಿದ್ರೆ ಕೊನೆಯವರೆಗೂ ಹಿಂಗೆ, ಏನ್ 6ಕ್ಕೆ ಏರೋದು ಇಲ್ಲ, 3ಕ್ಕೆ ಕುಸಿಯೋದು ಇಲ್ಲ ರೀ. ಯಾವಾಗ ನಿನ್ನ ಒಳಗಡೆ ವಾಕ್ಯ ಮಾತನ್ನ
ಕೆಲಸವನ್ನ ದೇವರಿಗೆ ಕೊಡುವಾಗ ನಾವು ದೇವರನ್ನ ಮೆಚ್ಚಿಸುವವರಾಗಿರಬೇಕು. ಕೆಲಸದ ಮಂಡಲದಲ್ಲಿ ಬಾಸ್ ಕರೆದ್ರಂತೆ. ಬಾಸ್ ಕರೆದು ಒಳ್ಳೆ ಡಿನ್ನರ್ ಕೊಟ್ಟು ಅಲ್ಲಿ ಸ್ವಲ್ಪ ಕುಡಿಲಿಕ್ಕೆ ಕೊಟ್ರೆ ಬಾಸಿಗೆ ಬೇಜಾರಾಗತ್ತಂತ ಕುಡ್ದದಂತೆ. ಯಾರಿಗೆ ಬೇಜಾರು? ಬಾಸಿಗೆ ಬೇಜಾರಾಗತ್ತಂತ ಸ್ವಲ್ಪ ಕುಡಿಯೋದು. ನನ್ನ ಸ್ನೇಹಿತನಿಗೆ ಬೇಜಾರಾಗತ್ತೆ ಅಂತ ನಾನು ಸ್ವಲ್ಪ ಕುಡ್ದೆ. ನಾನು ಕೇಳ್ತೀನಿ, ಶದ್ರಕ್ ಮೇಷಕ್ ಅಬೇದ್ನೆಗೋವರು ಅರಸರು ಸೇವಿಸುವ ಆಹಾರವನ್ನ ಸೇವಿಸದೆ ಇದ್ದಾಗಲೂ ದೇವರವರನ್ನ ಉನ್ನತ ಸ್ಥಾನಕ್ಕೆ ಕೊಂಡೋದ್ರು. ಅವ್ರು ಹೇಳಲಿಲ್ಲ. ಅವ್ರೇನ್ ಹೇಳಿದ್ರು? ಅರಸನಿಗೆ ಬೇಜಾರಾಗತ್ತೆ, ಸ್ವಲ್ಪ ಕೊಡಿ, ನಾನು ಇವತ್ತು ಮಾತ್ರ ಸ್ವಲ್ಪ ತಗೊಳ್ತೀನಿ ಅಂತ ಶದ್ರಕ್ ಮೇಷಕ್ ಅಬೇದ್ನೆಗೋ ಹೇಳಲಿಲ್ಲ. ಅಲ್ಲಿ ಅವರನ್ನ ಟ್ರೈನ್ ಅಪ್ ಮಾಡುವಂತ ವ್ಯಕ್ತಿಗೆ ಹೇಳಲಿಲ್ಲ, ನಿಮಗ್ ಬೇಜಾರಾಗತ್ತೆ ಏನೋ ಮುಂದೇನಾದ್ರು ಆದ್ರೆ ಅರಸನ್ ಕಿವಿಗೆ ಹೋದ್ರೆ ಅಂತ ಹೇಳಿ ಅವ್ರು ಸ್ವಲ್ಪ ತಗೊಂಡಿಲ್ಲ. ಅವ್ರು ಹೇಳಿದ್ರು, ನಮಗೆ ಬೇಡ, ಅರಸನು ಸೇವಿಸುವ ಆಹಾರ ನಮಗೆ ಬೇಡ, ನಮ್ಗೆ ಕಾಯಿ ಪಲ್ಯ ಸಾಮಾನ್ಯವಾದದ್ದು ಸಾಕು, ನಮ್ ದೇವ್ರು ಅದ್ರಲ್ಲೇ ನಮ್ಮ ಮುಖವನ್ನ ಪ್ರಕಾಶಿಸುವ ಹಾಗೆ ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತು ಯಾರಾದ್ರೂ ಇದ್ದೀರಾ ಹಾಗೆ ಹೇಳುವವರು? ಇವತ್ತು ಯಾರಾದ್ರೂ ಇದ್ರ ಮಧ್ಯದಲ್ಲಿ ಇದ್ದಾರಾ? ನನ್ನ ದೇವ್ರು ಮೆಚ್ಚಿದ್ರೆ ಸಾಕು, ನನ್ನ ದೇವರಿಗೆ ಮೆಚ್ಚುಗೆ ಆದದನ್ನೇ ನಾನು ಮಾಡ್ತೀನಿ, ನಿನಗೆ ಮೆಚ್ಚುಗೆ ಆದದ್ದು ನಾನು ಮಾಡಲ್ಲ ಅನ್ನುವರು ಎಷ್ಟು ಜನ ಇದ್ದೀರಾ? ಆ ಕರಗಳನ್ನ ತಟ್ಟಿ ನಾವು ದೇವರಿಗೆ ಮಹಿಮೆ ಸಲ್ಲಿಸೋಣ. ಪ್ರಥಮ ಸ್ಥಾನ ಯಾರಿಗೆ? ಶರೀರದ ಆಸೆ ಕೊಟ್ಟಿಯ ಯಾರಿಗೋ ಬೇಜಾರಾಗತ್ತಂತ ದೇವರನ್ನ ಕಳ್ಕೊಂಡೋದ? ಯಾರಿಗೋ ಬೇಜಾರಾಗತ್ತಂತ ದೇವರನ್ನ ನೆಗ್ಲೆಕ್ಟ್ ಮಾಡ್ದ? ನಿನ್ನ ಕೊಟ್ಟ ಸೇವೆ ಯಾರಿಗೋಸ್ಕರ ಕಳ್ಕೊಂಡ? ನಿನ್ನ ಕೊಟ್ಟಂತ ಅಭಿಷೇಕ ಯಾರಿಗೋಸ್ಕರ ನೀನು ಕಳ್ಕೊಳ್ತಾ ಇದೀಯಾ? ಎಫೆಸ 5:10 ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿಕೊಳ್ಳಿರಿ. ನಾವು ಯಾರೋ ಒಬ್ರ ಜೊತೆಯಲ್ಲಿ ಇರುವಾಗ ನಮ್ಗೆ ಒಂದು ದೇವ್ರ ದರ್ಶನ ಕೊಡ್ತಾರೆ, ನಮ್ಗೆ ದೇವರು ಒಂದು ಕೆಲವೊಂದು ಕಾರ್ಯಗಳನ್ನ ಹೇಳ್ತಾರೆ. ನಾವು ದೇವರಿಗೆ ಮೆಚ್ಚುಗೆಯಾದದನ್ನ ಮಾಡಬೇಕು. ಎಲ್ಲೋ ಒಂದು ಹಣ ಸಿಗುತ್ತೋ, ಎಲ್ಲೋ ಒಂದು ಏನೋ ಸಿಗುತ್ತೆ, ಹೆಸರು ಸಿಗುತ್ತೋ ಅಥವಾ ಇನ್ನೇನೋ ಸಿಗುತ್ತೆ ಅಂತ ನಾವು ಅಲ್ಲಿದ್ದು ಸೇವೆ ಮಾಡೋದಲ್ಲ. ನಾವು ಸೇವೆ ಮಾಡಬೇಕಾದ್ರೆ ನಮ್ಮ ದರ್ಶನಗಳು ನೆರವೇರಬೇಕು. ದೇವರಿಗೆ ಮೆಚ್ಚುಗೆ ಆದದನ್ನ ನಾವು ಮಾಡಬೇಕು. ದೇವರು ಇಷ್ಟಪಟ್ಟದ್ದನ್ನ ಮಾಡಬೇಕು. ಆಮೆನ್. ಹಲ್ಲೆಲೂಯಾ. ವಾಕ್ಯ ಬಹಳ ಚೆನ್ನಾಗಿ ವಿವರಿಸಲ್ಪಟ್ಟಿದೆ. ನಿನ್ನ ಕರ್ತನಿಗೆ ಮೆಚ್ಚುಗೆಯಾದದ್ದು. ಎಷ್ಟೋ ಜನರಿಗೆ ನಾನು ಕೇಳ್ತೇನೆ, ಕರ್ತನು ನಿಮ್ಮ ಜೀವಿತದಲ್ಲಿ ಏನ್ ಹೇಳಿದ್ದಾನೆ? ಕರ್ತನಿಗಾಗಿ ನೀವು ಏನ್ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಿ? ಕರ್ತನ ಆಲೋಚನೆ ಏನ್ ನೆರವೇರಿಸ್ತಾ ಇದ್ದೀರಿ? ಆಮೆನ್. ಹಲ್ಲೆಲೂಯಾ. ಕರ್ತನಿಗಾಗಿ ನಾವು ಮೆಚ್ಚುಗೆಯಾಗಿರೋದನ್ನ ಮಾಡೋದಕ್ಕೆ ನಾವು ಮುಂದಾಗಬೇಕು. ಆ ಯಾರನ್ನ ಮೆಚ್ಚಿಸ್ತಾ ಇದ್ವಿ? ಯಾರೋ ಹೇಳಿದ್ರಂತೆ ಸೇವೆ ಮಾಡ್ಲಿ, ಯಾರೋ ಹೇಳಿ ಅಲ್ಲ, ಕರ್ತನು ನಮ್ಮ ಕರ್ತನಿಗೆ ಅದು ಇಷ್ಟ ಆಗಿದೆಯಾ? ಕರ್ತನು ಅದನ್ನ ಮೆಚ್ಚುತ್ತಾ ಇದ್ದಾನ? ನೀನ್ ಕರ್ತನ ಶಬ್ದ ಕೇಳಿದೀಯಾ? ಇದು ನಮ್ಮ ಪ್ರಶ್ನೆಗಳಾಗಿದೆ. ಆಮೆನ್. ಇವತ್ತು ಅನೇಕರು ಬಿದ್ದು ಹೋಗ್ಲಿಕ್ಕೆ ಕಾರಣ, ಅನೇಕರು ಇವತ್ತು ಕಣ್ಣೀರಿಡ್ಲಿಕ್ಕೆ ಕಾರಣ, ಅನೇಕರು ಇವತ್ತು ಹಿಂಜಾರಿ ಹೋಗ್ಲಿಕ್ಕೆ ಕಾರಣ ಅವ್ರು ಮೆಚ್ಚಿಸ್ತಾ ಇರೋದು ಕರ್ತನನ್ನಲ್ಲ. ಕರ್ತನನ್ನ ಮೆಚ್ಚಿಸಿದ್ರೆ ಕರ್ತನು ನಮಗೆ ಆಲ್ರೆಡಿ ವಾಗ್ದಾನ ಮಾಡಿದ್ದಾನೆ. ನೀನು ಒಂದು ವೇಳೆ ಕರ್ತನಿಗೆ ಮೆಚ್ಚುಗೆ ಆಗಿದ್ರೆ ಅವರ ವಾಗ್ದಾನ ಯಾಕೆ ನಮ್ಮಲ್ಲಿ ನೆರವೇರೋದಿಲ್ಲ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 14ನೇ ವಾಕ್ಯ ಹೇಳುತ್ತೆ, ಆತನು ನಿಮ್ಮನ್ನ ಇತರರಿಗೆ ಅಧೀನ ಮಾಡದೆ ಎಲ್ಲರಿಗೂ ಶಿರಸನ್ನಾಗಿಯೇ ಮಾಡುವನು. ಆಮೆನ್. ಕರೆಕ್ಟ್. ನೀನು ಕರ್ತನಿಗೆ ಮೆಚ್ಚುಗೆ ಆದದ್ದು ಮಾಡಿದ್ರೆ ನಾವಿವತ್ತು ಏನ್ ಗೊತ್ತಾ, ದೇವ್ರ ಅಲ್ಲಿ ವಾಕ್ಯದಲ್ಲಿ ನಾವು ತುಂಬಾ ಸಲ ನೋಡ್ತೀವಿ, ನಾವಿವತ್ತು ಕುಟುಂಬದಲ್ಲಿ ಸೆಣಸಾಡಿ ಗಂಡ ಹೆಂಡತಿನ ಮೆಚ್ಚಿಸ್ಲಿಕ್ಕೆ ನೋಡೋದು, ಹೆಂಡತಿ ಗಂಡನನ್ನು ಮೆಚ್ಚಿಸ್ಲಿಕ್ಕೆ ನೋಡೋದು, ಗಂಡ ಹೆಂಡತಿ ಇಬ್ರು ಮಕ್ಕಳನ್ನ ಮೆಚ್ಚಿಸ್ಲಿಕ್ಕೆ ನೋಡೋದು, ಮಕ್ಕಳು ತಂದೆ ತಾಯಿನ ಮೆಚ್ಚಿಸ್ಲಿಕ್ಕೆ ನೋಡಿ, ದೇವ್ರನ್ನ ಮೆಚ್ಚಿಸೋರೊಳಗೆ ದೇವ್ರು ಬಂದು ಹೋಗಿರ್ತಾನೆ. ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಸರಿಯಾಗಿ ಕೇಳ್ತಾ ಇದ್ದೀರಾ? ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಈ ಜನದಾಟದೊಳಗೆ ದೇವ್ರು ನಿನಗೆ ಏನ್ ಹೇಳಿದ್ದಾನೆ ಅದನ್ನ ಮಾಡೋದಿಲ್ಲ ನೀನು. ದೇವರಿಗೆ ಮೆಚ್ಚುಗೆ ಆದದ್ದು ಯಾವುದು ಅಂತ ತಿಳ್ಕೊಂಡು ಅದನ್ನು ಮಾಡೋದಿಲ್ಲ ನೀನು. ದೇವರಿಗೆ ಪ್ರಥಮ ಸ್ಥಾನ ಕೊಡ್ಲಿಕ್ಕೆ ಹೋಗೋದಿಲ್ಲ ನೀನು. ನೀವು ದೇವರು ಹೇಳಿದ ಕಾರ್ಯಗಳನ್ನ ಮಾಡಿದ್ರೆ ಆತನು ಎಲ್ಲರಿಗಿಂತ ನಿಮ್ಮನ್ನ ಮೇಲೆ ತಂದು ಯಾರಿಗೂ ಅಧೀನರಾಗಿ ಮಾಡೋದಿಲ್ಲ. ನೀವು ಕೇಳ್ಬೋದು, ಹೆಂಗೆ ಯಾರೊಟ್ಟಿಗೆ ಕೆಲಸನೂ ಇಲ್ಲ, ಯಾರಿಗೊತ್ತು ದೇವ್ರು ನಿಮ್ಮನ್ನೇ ಬಾಸ್ ಆಗಿ ಮಾಡ್ಬೋದು. ದೇವರಿಗೆ ಮೆಚ್ಚುಗೆ ಆದ್ರೆ ನಿಮ್ಮನ್ನೇ ದೇವ್ರು ಬಾಸ್ ಆಗಿ ಮಾಡ್ಬೋದು. 100 ಜನರಿಗೆ ಕೆಲಸ ಕೊಡುವ ಹಾಗೆ ಮಾಡ್ಬೋದು.
ಒಂದು 10 ಜನರಿಗೆ ಕೆಲಸ ಕೊಡುವ ಹಾಗೆ ದೇವ್ರು ನಿಮ್ಮನ್ನ ಮಾಡ್ಬೋದು. ದೇವ್ರಿಗೆ ಮೆಚ್ಚುಗೆ ಆಗ್ಬೇಕ್ರಿ. ಆಮೇನ್. ಸುಮ್ಮನೆ ಸಂಡೇ ಬಂದು ಒಂದು ಆಮೇಲೆ 2 ಹಾಲೆಲೂಯಾ ಹೇಳಿ ಹೋದ್ರೆ ನಮ್ಮ ಜೀವಿತದಲ್ಲಿ ಏನಾಗಲ್ಲ. ಕಾರಣ ಆಗಲ್ಲ ಅಂದ್ರೆ ದೇವ್ರ ಕೃಪೆ ಎಲ್ಲರ ಮೇಲೂ ಇದೆ, ಎಲ್ಲರ ಮೇಲೂ ದೇವ್ರ ಕೃಪೆ ಇದೆ. ಆದ್ರೆ ನಮ್ಮಲ್ಲಿ ಏನಾದ್ರೂ ನಡಿಬೇಕಂದ್ರೆ ಅದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳು ನಿನ್ನಲ್ಲಿರ್ಬೇಕು. ನೀವು ಯಾವ ಕೆಲಸವನ್ನು ಮಾಡಿದರೂ ಅದು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಇವತ್ತು ಹಾಗೆ ಅಲ್ಲ. ಇವತ್ತು ಏನಾದ್ರೂ ಒಂದು ಸಭೆಯಲ್ಲಿ ಒಂದು ಕೆಲಸ ಮಾಡಿದ್ರೆ ಪಾಸ್ಟ್ರಿಗೋಸ್ಕರ. ಯಾರಿಗೋಸ್ಕರ? ಪಾಸ್ಟ್ರಿಗೋಸ್ಕರ, ಲೀಡರಿಗೋಸ್ಕರ. ಅದು ಮಾಡಿ 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 ಸೈತಾನ ಅಟ್ಟಾಡ್ಸ್ಕೊಂಡು ಹೊಡಿತಾನೆ. ಯಾವುದಾದ್ರೂ ಒಂದು ಪೇಪರ್ ಎತ್ತಿ ಆಚೆಗಿಟ್ರು ನಿಮ್ಮ ಮನ್ಸಲ್ಲಿ ಬರಬೇಕು, ನನ್ನ ಕರ್ತನಿಗಾಗಿ ಮಾಡಿದ್ದೇನೆ. ಆಮೇನ್. ಇಲ್ಲ, ಇಡೀ ದಿನವೇ ನೀವು ದೇವ್ರ ಆಲಯದಲ್ಲಿ ದುಡಿದ್ರಿ ಅಂತ ಇಟ್ಕೊಳ್ರಿ, ಆದ್ರೆ ನಿಮ್ಮ ಮೈಂಡಲ್ಲಿ ಇರ್ಬೇಕು, ನಾನು ಮಾಡೋದು ನನ್ನ ಕರ್ತನಿಗೋಸ್ಕರ. ಆಮೇನ್. ನಾನು ಏನೇ ಮಾಡಿದ್ರು ನನ್ನ ಕರ್ತನಿಗೋಸ್ಕರ. ಕರ್ತನಿಗೋಸ್ಕರ ಎಂದು ನೀನು ಮಾಡುವಾಗ ಅದಕ್ಕೆ ಬರತಕ್ಕ ಪ್ರತಿಫಲ ಮನುಷ್ಯರಿಂದ ಬರೋದಿಲ್ಲ, ಕರ್ತನಿಂದಲೇ ನಿನಗೆ ಬರುವಂತದ್ದಾಗಿದೆ. ಮನುಷ್ಯರು ಕೊಡೋದು ಅವರು ಟೆಂಪ್ರವರಿ, ಆದ್ರೆ ದೇವರು ಕೊಡೋದು ನಿನಗೆ ಶಾಶ್ವತವಾದದ್ದು. ಆಮೇನ್. ಯಾವಾಗ್ಲೂ ನಾನು ಹೇಳ್ತೀನಿ, ನೀವು ಮನುಷ್ಯ, ಅದಕ್ಕೆ 118ನೇ ಕೀರ್ತನೆ 8ನೇ ವಾಕ್ಯ ಹೇಳ್ತದೆ, ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ ನಿನ್ನ ದೇವರ ಮೇಲೆ ಭರವಸೆ ಇಡೋದು ಎಷ್ಟೋ ಒಳ್ಳೇದು. ಮನುಷ್ಯರ ಮೇಲೆ ಭರವಸೆ ಇಟ್ಟು ನೋಡ್ರಿ, ಒಂದಲ್ಲ ಒಂದಿನ ನಿನಗೆ ಉಲ್ಟಾ ತಿರುಗ್ತಾರೆ. ನೀವು ಮನುಷ್ಯನಿಗೆ ಏನೆಲ್ಲ ಕೊಡಿ, ಏನೆಲ್ಲ ಅವನನ್ನ ಮೇಲ್ ತಕೊಂಡು ಬನ್ನಿ, ಹೇಗೆಲ್ಲ ಮಾಡಿ ಅವನನ್ನ ಇಂಪ್ರೂವ್ ಮಾಡ್ರಿ, ಅವನು ಒಂದು ದಿನ ನಿಮ್ಮನ್ನ ಜಾಡಿಸಿ ಒದ್ದು ಹೋಗ್ತಾನೆ. ಇಲ್ಲಾದ್ರೆ ಹಿಂದಿಂದೇ ನಿಂತ್ಕೊಂಡು ಕುತಂತ್ರ ಮಾಡಿ ನಿನ್ನನ್ನು ಬೀಳಿಸ್ತಾನೆ. ಆದ್ರೆ ನನ್ನ ದೇವ್ರ ಮೇಲೆ ಭರವಸೆ ಇಟ್ಟ ಒಬ್ಬ ಮನುಷ್ಯನೋ ಭಿಕ್ಷೆ ಬೇಡಿ ತಿಂದಿಲ್ಲ. ನನ್ನ ದೇವರ ಮೇಲೆ ಭರವಸೆ ಇಟ್ಟ ಒಬ್ಬನನ್ನೋ ದೇವರು ಕೆಳಗಿನವನಾಗಿ ಮಾಡಲಿಲ್ಲ. ನನ್ನ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಹೋಗಿ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟ ವ್ಯಕ್ತಿಗಳನ್ನ ದೇವರು ಒಂದು ಕಾಲಕ್ಕೂ ಮರೆಯೋದಿಲ್ಲ. ನೀನು ಪ್ರಶ್ನೆ ಮಾಡಬೇಕಾದದ್ದು, ನಾನು ದೇವರನ್ನ ಮೆಚ್ಚಿಸ್ತಾ ಇದ್ದೀನ, ನಾನು ದೇವರನ್ನ ಮೆಚ್ಚಿಸ್ತಾ ಇದ್ದೀನ. ಕೆಲವ್ರಿಗೆ ಕೇಳ್ರಿ, ಕೆಲವು ಕೂಟಕ್ಕೆ ಬರ್ಲಿಕ್ಕೆ ಕೇಳ್ರಿ, ಅವ್ರ ನೋಡಿ ಯಾವುದಕ್ಕೂ ಬರಲ್ಲ, ಪಾಸ್ಟ್ರೇ ಪ್ರೇಯರ್ ಮಾಡಿ. ಅವ್ರಿಗೇನು ಪಾಸ್ಟ್ರೇ ಪ್ರೇಯರ್ ಮಾಡಿ, ಪಾಸ್ಟರ್ ಪ್ರೇಯರ್ ಮಾಡಿದ್ರೆ ಪಾಸ್ಟರ್ ಪ್ರೇಯರ್ ಮಾಡಿದಾಗ 1 ಸಲ 2 ಸಲ ದೇವ್ರ ಬಿಡುಗಡೆ ಕೊಡ್ತಾರೆ. ಆಮೇಲೆ ದೇವರಿಗೆ ಪಾಸ್ಟರ್ಗಿಂತ ನೀನು ಬೇಕು, ದೇವರಿಗೆ ನೀನು ಬೇಕು, ದೇವ್ರ ಸನ್ನಿಧಾನದಲ್ಲಿ ಬರಬೇಕು. ಕೆಲವರಿಗೆ ಒಂದು ಕೂಟಕ್ಕೆ ಹೋಗ್ಲಿಕ್ಕೂ ಕಾರಣ, ಭಯಂಕರ ಕಾರಣ ಹೇಳ್ತಾರೆ. ದೇವರನ್ನ ಮೆಚ್ಚಿಸ್ಬೇಕಾ? ದೇವರಿಗಾಗಿ ನೀನೇನಾದ್ರೂ ಮಾಡು. ನೀನ್ ಏನು ಮಾಡಿದ್ರು ದೇವರಿಗಾಗಿ. ಕೊಲೆಸದಲ್ಲಿ ಹೇಳಿದ್ರು ದೇವ್ರೇನೋ, ನೀನು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಮನುಷ್ಯರಿಗಂದು ಎಣಿಸದೆ ಕರ್ತನಿಗೆಂದು ನೀನು ಎಣಿಸಬೇಕು. ಆಮೇನ್. ಒಂದು ಕೂಟಕ್ಕೆ ಹೋದ್ರು ಕೂಡ ಪಾಸ್ಟರ್ ಬರ್ಲಿಕ್ಕೆ ಹೇಳಿದ್ರಂತ ಹೋಗ್ಬೇಡ, ನಾನು ಪವಿತ್ರ ಆತ್ಮನಿಂದ ಪ್ರೇರಿತನಾಗಿ ಆ ಕೂಟಕ್ಕೆ ಹೋಗು, ಪವಿತ್ರಾತ್ಮ ಏನಾದ್ರೂ ಮಾಡ್ತಾರೆ. ಆಮೇನ್. ಪವಿತ್ರಾತ್ಮ ಪ್ರೇರಿತವಾಗಿ ನೀನು ಹೋದ್ರೆ ಹೋದವನು ಅಥವಾ ಹೋದವಳು ಮುಂದೆ ಕುಳಿತು ಸಂದೇಶಕ್ಕಾಗಿ, ಆರಾಧನೆಗಾಗಿ ನೀನು ಶಕ್ತವಾಗಿ ಪ್ರಾರ್ಥನೆ ಮಾಡುವಾಗ ದೈವಾಭಿಷೇಕ ನಿನ್ನ ಮೇಲೆ ಇಳಿದು ಬರುತ್ತೆ. ಇವೆಲ್ಲ ಆಲಯಕ್ಕೆ ಬಂದು ಕಲೋದಲ್ಲ, ಮನೆಯಲ್ಲೇ ನಿಮ್ಮ ಪ್ರಾರ್ಥನೆಗಳು, ಆ ಮೆಚ್ಚುಗೆಯಾದ ಕಾರ್ಯಗಳು ಮನೆಯಲ್ಲಿ ನಡಿಬೇಕು. ದೇವರಿಗೆ ಇಷ್ಟ ಆದದ್ದು ಪಾಸ್ಟ್ರ್ ಎದುರು ಮಾಡೋದು ಯಾವುದೂ ಬರೋದಿಲ್ಲ. ಮನೆಯಲ್ಲಿ ನೀವಿಲ್ಲದೆ ಇಲ್ಲಿ ಬಂದು ನೀವು ಮಾಡಿದಾಗ ಅದು ಕಲ್ಲರ್ ಹೋಗುತ್ತೆ, ಆರ್ಟಿಫಿಷಿಯಲ್ ಆಗುತ್ತೆ. ಸೊ ಅದಕ್ಕಾಗಿ ಕರ್ತನನ್ನು ನಾವು ಮೆಚ್ಚಿಸುವವರಾಗಿರ್ಬೇಕು. ಮನೆಯಲ್ಲಿ ಪ್ರಾರ್ಥನೆ ಮಾಡದೆ ಸಭೆಗೆ ಬರುವವರಿದ್ದಾರೆ. ಸೊ ಅದೆಲ್ಲ ಕರ್ತನಿಗೆ ಮೆಚ್ಚುಗೆಯಾದದ್ದು ಯಾವುದಂತ ತಿಳ್ಕೊಂಡು ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಆಮೇನ್. ಹಾಲೆಲೂಯ. ಕೀರ್ತನೆ 48. ನನ್ನ ದೇವರೇ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ಎಷ್ಟು ಜನ ಹೇಳ್ತೀರಾ, ಹಣ ಮಾಡೋದು ನಿನ್ ಸಂತೋಷ ಆಗಬಾರ್ದು, ಲೋಕದ ಪ್ರಕಾರ ಜೀವಿಸುವುದು ನಿನ್ನ ಸಂತೋಷ ಆಗಬಾರ್ದು, ಎಲ್ಲೋ ಸ್ಥಾನ ಮಾನ ತಗೊಳ್ಳೋದು ನಿನ್ನ ಸಂತೋಷ ಆಗಬಾರ್ದು. ಯಾವಾಗ ನೀನು ಕ್ರಿಸ್ತನಲ್ಲಿ ಬಂದಿಯೋ ಆವಾಗಲೇ ನೀನು ಎಣಿಸಬೇಕು, ನಿನ್ನ ಚಿತ್ತ ನೆರವೇರಿಸೋದು ನನ್ನ ಸಂತೋಷ, ನಿನ್ನ ಮಾತನ್ನ ನೆರವೇರಿಸೋದು ನನ್ನ ಸಂತೋಷ. ಒಂದು ವೇಳೆ ಕರ್ತನ ಚಿತ್ತ ನೆರವೇರಿಸಿದ್ರೆ ಏನಾಗುತ್ತೆ? ಯೋಹಾನ ಸುವಾರ್ತೆ 8:29 ಕೊನೆಯ ವಾಕ್ಯ.
ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಹಾ. ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಹಲೋ ಅಂದನು. ಡಿಯರ್, ಫಸ್ಟ್ ಕೇಳ್ಕೊಳ್ರಿ. ಅಯ್ಯೋ ನಂಗೆ ಹಂಗಾಯ್ತು, ಅಯ್ಯೋ ನಂಗೆ ಹಿಂಗಾಯ್ತು, ಅಯ್ಯೋ ನಾನು ಸೋತು ಹೋದೆ, ಅಯ್ಯೋ ನಾನು ಬಿದ್ದು ಹೋದೆ ಹೇಳ್ಬೇಡ. ಕರ್ತನಿಗೆ ಮೆಚ್ಚುಗೆ ಆದದ್ದು ನೀನು ಮಾಡುವಾಗ ದೇವರು ನಿನ್ನನ್ನು ಒಂಟಿಗರಾಗಿ ಬಿಡೋದಿಲ್ಲ, ದೇವರು ನಿನ್ನನ್ನು ಅನಾಥರಾಗಿ ಬಿಡೋದಿಲ್ಲ, ದೇವರು ನಿನ್ನನ್ನು ರೋಗದಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ದೇವರು ನಿನ್ನನ್ನು ಸಾಲದಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ದೇವರು ನಿನ್ನ ಕುಟುಂಬದಲ್ಲಿ ಅವಮಾನ ಮಾಡೋದಿಲ್ಲ. ಕರ್ತನಿಗೆ ಮೆಚ್ಚುಗೆ ಆದದನ್ನು ನೀನು ಮಾಡುವಾಗ ಕರ್ತನು ಹೇಳ್ತಾನೆ, ನಿನ್ನನ್ನು ಒಂಟಿಗರಾಗಿ ನಾನು ಬಿಡೋದಿಲ್ಲ. ಆತನು ತನ್ನ ಕಾರ್ಯವನ್ನು ನಿನ್ನಲ್ಲಿ ನೆರವೇರಿಸ್ತಾನೆ. ಮೆಚ್ಚುಗೆ ಆಗಬೇಕು. ಸುಮ್ಮನೆ ದೀಕ್ಷಾ ಸ್ನಾನ ತಗೊಂಡು ಸಂಡೆ ಹೋದ ಪುಟ್ಟ ಬಂದ ಪುಟ್ಟ ಮಾಡಿದ್ರೆ ಏನು ನಡೆಯಲ್ಲ. ಪುಟ್ಟನಾಗೇ ಇರ್ತಾನೆ. ಆಮೇನ್. ಏನಾದ್ರೂ ನಡಿಬೇಕಾ? ಕರ್ತನಿಗೆ ಮೆಚ್ಚುಗೆ ಆದದನ್ನ ಮಾಡು. ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ಎಲ್ಲವೂ ದೇವರು ಕೊಡ್ತಾನೆ. ಅನೇಕರಿಗೆ ಹಾಗೆ, ಅನೇಕರು ನೋಡಿ ಮನೆಯಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ, ಭಾನುವಾರನು ಕರೆಕ್ಟ್ ಆಗಿ ಹೋಗೋದಿಲ್ಲ, ಕರ್ತನ ಮೇಜಿಗೂ ಹೋಗೋದಿಲ್ಲ, ಉಪವಾಸ ಕೂಟ ಇದ್ರೆ ಹೋಗೋದಿಲ್ಲ. ಒಂದು ಫ್ರೈಡೆ ಹೋದ್ರೆ 10 ಫ್ರೈಡೆ ಹೋಗಲ್ಲ, ಒಂದು ಭಾನುವಾರ ಹೋದ್ರೆ 3 ಭಾನುವಾರ ಹೋಗಲ್ಲ. ಎಸ್, ತಂದೆ ತಾಯಿ ಹೋದ್ರೆ ಮಕ್ಕಳನ್ನ ಮನೆ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವೊಮ್ಮೆ ಮಕ್ಕಳಿಗೆ ಎಕ್ಸಾಮ್ ಅಂತ ಮಕ್ಕಳು ಆಲಯಕ್ಕೆ ಹೋಗೋದಿಲ್ಲ. ಕರ್ತನಿಗೆ ಮೆಚ್ಚುಗೆ ಆದದ್ದು ಎಲ್ಲಿ? ನೀನು ಯಾವ ಎಕ್ಸಾಮ್ ಇರಲಿ, ಕರ್ತನಿಗೆ ಪ್ರಥಮ ಸ್ಥಾನ ಕೊಡು. ಇನ್ನು ದೊಡ್ಡ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಾದ್ರೂ ಹೋಗಿ ಬರೀಲಿಕ್ಕೆ ಆರೋಗ್ಯ ಬೇಕಲ್ಲ. ಅರ್ಥ ಮಾಡ್ಕೊಳ್ರಿ, ಎಕ್ಸಾಮ್ ಬರೀಲಿಕ್ಕೆ ನಿನ್ಗೆ ಆರೋಗ್ಯ ಬೇಕು, ಮೈಂಡ್ ಸರಿ ಇರಬೇಕು. ಮೈಂಡ್ ಸರಿ ಇಲ್ಲದೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಆರೋಗ್ಯ ಇಲ್ಲ ಅಂದ್ರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಅಲ್ಲರಿಗೆ ಹೋಗಬೇಕಾದ್ರೆ ಕರ್ತನ ಕೃಪೆ ನಿನ್ನ ಮೇಲೆ ಬೇಕು. ನೀನ್ ಎಷ್ಟೋ ದೊಡ್ಡದು ಓದಿದ್ರು ಜಾಬ್ ಸಿಗಬೇಕಲ್ಲ. ಕರ್ತನ ತಡೆ ಹಾಕಿದ್ರೆ ಸಿಗುತ್ತಾ? ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಕರ್ತನಿಗೆ ಮೆಚ್ಚುಗೆ ಆದದ್ದು ಯಾವುದಂತ ತಿಳ್ಕೊ. ಕೆಲವು ಮಕ್ಕಳು ಮನೆಯಲ್ಲಿ ಕುತ್ಕೊಳ್ತಾರೆ ಎಕ್ಸಾಮ್ ಅಂತ, 2-3 ಅವರು ಮೊಬೈಲ್ ನೋಡ್ತಾರೆ. ಆಲಯಕ್ಕೆ ಹೋಗ್ಲಿಕ್ಕೆ ಮಾತ್ರ ಎಕ್ಸಾಮು. ಇನ್ನು ಕೆಲವರು LKG ಮಗು ಎಕ್ಸಾಮ್ ಆದ್ರೂ ತಂದೆ ತಾಯಿ ಆಲಯಕ್ಕೆ ಹೋಗುದಿಲ್ಲ. ನಾಳೆ ಮಗುಗೆ ಎಕ್ಸಾಮ್ ಇದೆ, ಸ್ಟಡಿ ಮಾಡಿಸ್ಬೇಕು. ಯಾವುದು ಕ್ಲಾಸ್? ಯಾವುದು? LKG UKG. ಬಟ್ ತಂದೆ ತಾಯಿ ಒಬ್ರು ಮನೇಲಿ ಉಳಿತಾರೆ. ಕಾರಣ, ನಾಳೆ ಮಗುಗೆ LKG ಅಥವಾ UKG ಎಕ್ಸಾಮ್ ಇದೆ, ಟ್ರೈನಿಂಗ್ ಮಗುಗೆ ಪ್ರಾಕ್ಟೀಸ್ ಮಾಡಬೇಕು, ಆಲಯಕ್ಕೆ ಹೋಗ್ಲಿಲ್ಲ. ನಾನು ಹೇಳ್ತಾ ಇರೋದು ಏನಕ್ಕಂದ್ರೆ, ನಮ್ಗೆ ಅದಾಗಿಲ್ಲ, ಇದಾಗಿಲ್ಲ, ಹಿಂಗಾಗಿಲ್ಲ, ಹಂಗಾಗಿಲ್ಲ ಅಂತ ಹೇಳೋದಕ್ಕಿಂತ ಮೊದಲು ನಾವು ತಿಳ್ಕೊಳ್ಬೇಕು ಕರ್ತನ ಚಿತ್ತ ಏನೆಂಬುದನ್ನು ಅರಿತುಕೊಂಡು ಕರ್ತನಿಗೆ ಮೆಚ್ಚುಗೆ ಆದದನ್ನು ನಾನು ಮಾಡ್ತಾ ಇದ್ದೀನಾ, ಎರಡನೇದಾಗಿ ಕರ್ತನಿಗೆ ನಾನು ಪ್ರಥಮ ಸ್ಥಾನ ಕೊಡ್ತಾ ಇದ್ದೀನಾ ಎನ್ನುವುದು ನಿನ್ನ ಒಳಗಡೆ ಬಂದಾಗ ಎಲ್ಲ ಕಾರ್ಯಗಳು ದೇವರು ಚೆನ್ನಾಗಿ ಮಾಡ್ತಾನೆ. ಆಮೇನ್. ಎಷ್ಟು ಚೆನ್ನಾಗಿದೆ ವಾಕ್ಯ. 8:29. ಓದ್ರಿ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ. ಏನೋ ಒಂದಿನ ಮಾಡಿ ಬಿಡೋದಲ್ಲ, ಒಂದಿನ 3 ಗಂಟೆ ಪ್ರೇಯರ್ ಮಾಡಿ 10 ದಿನ ಮಾಡದೇ ಇರೋದಲ್ಲ. ಒಂದಿನ ಬೆಳಗಿನ ಜಾವ 5 ಗಂಟೆ ಪ್ರೇಯರ್ ಮಾಡಿ ಇನ್ನು ಚಳಿಗಾಲ ಬಂದಾಗ ಮುಚ್ಚಾಕೊಂಡು ಮಲಗೋದಲ್ಲ. ನಾವು ಡೆಡಿಕೇಟ್ ಮಾಡಬೇಕು ಕರ್ತನಿಗೋಸ್ಕರ ಡೆಡಿಕೇಟ್ ಆಗಿ. ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ಅಂದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಡೆಡಿಕೇಶನ್ ಇದ್ರೆ, ಈಗ ಉದಾಹರಣೆಗೆ ನನ್ನ ಮನಸ್ಸಲ್ಲಿ ಇಷ್ಟು ಟೈಮಲ್ಲಿ ಪ್ರೇಯರ್ ಮಾಡಬೇಕು ಅಂತಿದ್ರೆ ಯಾವುದು ನನ್ನನ್ನು ಸೆಳೆಯೋದಿಲ್ಲ. ಹೊರಗಿನ ಕೆಲಸ ಆಗಲಿ, ಇನ್ನೊಂದು ಯಾವುದೋ ಕೆಲಸ ಆಗಲಿ, ನನ್ನನ್ನು ಸೆಳೆಯೋದಿಲ್ಲ. ಕೆಲಸ ಇದೆ ಗೊತ್ತು ನನಗೆ, ಬಟ್ ನನ್ನನ್ನು ಸೆಳೀತಾ ಇರೋದು ಪ್ರಾರ್ಥನೆ. ದಟ್ ಈಸ್ ಎ ಡೆಡಿಕೇಶನ್. ಈಗ ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಅಂದ್ರೆ ಮಧ್ಯಾಹ್ನ ಊಟ ಮಾಡ್ತಿರ್ತಾನೆ, ಅಥವಾ ನಾರ್ಮಲ್ ಆಗಿ ಫಾಸ್ಟಿಂಗ್ ಇಲ್ಲದೆ ಇರೋ ದಿನ ಮಧ್ಯಾಹ್ನ ಎಲ್ಲ ಊಟ ಮಿಸ್ ಆದ್ರೆ, ಅಯ್ಯೋ 3 ಗಂಟೆಗೆ ಹಸಿವೆ ಆಗಲ್ವಾ? ಮಧ್ಯಾಹ್ನ ಊಟ ಮಿಸ್ ಆದ್ರೆ 3 ಗಂಟೆಗೆ ತಿನ್ಬೇಕನ್ಸುತ್ತೆ. ಒಂದ್ ವೇಳೆ ರಾತ್ರಿ ಬೆಳಗಿನ ಜಾವ ಹೇಳಲಿಲ್ಲ ಅಂದ್ರೆ ನೀನು ಹಗಲಲ್ಲಿ ಅದನ್ನ ನೆನಪು ಮಾಡ್ಕೊಂಡು ಎಷ್ಟೊತ್ತಿ ಪ್ರಾರ್ಥನೆ ಮಾಡಿದೀಯಾ? ರಾತ್ರಿ 5 ಗಂಟೆ ಪ್ರತಿದಿನ ಹೇಳುವವಳು ಒಂದಿನ ಹೇಳಕ್ಕಾಗಿಲ್ಲ, ಮುಂಜಾನೆ ಹಗಲಲ್ಲಿ ಆ ಪ್ರೇಯರ್ ಅನ್ನ ದೇವರಿಗೆ ಕೊಟ್ಟಿಯ ಪುನಃ ಹೀಗೆ ಹೋಗುತ್ತೆ. 5 ಗಂಟೆಗೆ ಪ್ರತಿದಿನ ಹೇಳೋದು, ದೇವ್ರೆ ಸಾರಿ, ನಾನು 5 ಗಂಟೆಗೆ ಹೇಳ್ಬೇಕಾಗಿತ್ತು, ಸಾರಿ ದೇವ್ರೆ, ನಾಳೆ ಹೇಳ್ತೀನಿ. ನಾಳೆನೂ ಇದೇ ಪಾಡು.
ಒಂದಿನ ಚಟಾರ್ ಅಂತ ದೇವ್ರು ಬಿಟ್ಟಾಗ್ಲೇ ಎದ್ದು ಕೂತ್ಕೊಳ್ಳೋದು ನೀನು. ನಾನಾಗೆ ರಾತ್ರಿ ಒಂದು ವೇಳೆ ಏನಾದರೂ ಸಮಸ್ಯೆ ಆಗಿ ಹೇಳಲಿಕ್ಕೆ ಸಮಸ್ಯೆ ಪ್ರಾಬ್ಲಮ್ ಆದರೆ ಹಗಲು ಹೊತ್ತಿನಲ್ಲಿ ಅದನ್ನ ನಾವು ದೇವರಿಗೆ ತೀರಿಸ್ಬೇಕಲ್ವಾ? ಡೆಡಿಕೇಶನ್. ಊಟ ಮಾತ್ರ ಮಧ್ಯಾಹ್ನ ಮಿಸ್ ಆದರೆ 3 ಗಂಟೆಗೆ ಒಂದು ಪಪ್ಸ್ ಆದ್ರೂ ತಿಂದಿರೊಳ್ಳೆ ಆಗ್ತಿತ್ತು. ಮಧ್ಯಾಹ್ನ ಉಣ್ಲಿಲ್ಲ, ನಿಮ್ಮ ಬಾಯಲ್ಲಿ ನೋಡ್ರಿ ಎಷ್ಟೊತ್ತಿಗೂ ಬರುತ್ತೆ, ಮಧ್ಯಾಹ್ನ ಉಣ್ಲಿಲ್ಲ. ದೇವರಿಗೆ ನಾವು ಡೆಡಿಕೇಶನ್ ಆದರೆ, ದೇವರ ಬಗ್ಗೆ ನಮಗೆ ಆ ಒಂದು ಮೆಚ್ಚುಗೆಯಾದದನ್ನು ಮಾಡಬೇಕು ಅಂತ ನಾವು ಎಣಿಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ಮಾಡ್ತೇವೆ. ಮೆಚ್ಚುಗೆಯಾದದನ್ನು ನಾವು ಮಾಡಬೇಕು. ಆಮೇಲೆ ದೇವರಿಗೆ ಇಷ್ಟ ಆದದ್ದು ಏನಂತ ತಿಳ್ಕೊಂಡು ಮಾಡುವಾಗ ದೇವರ ಕಾರ್ಯಗಳು ನಮ್ಮಲ್ಲಿ ನೆರವೇರುತ್ತೆ. ನಾನು ಹೇಳ್ತೀನಿ, ನೀವು ದೇವರಿಗೆ ಮೆಚ್ಚುಗೆ ಆದದನ್ನು ಮಾಡುವಾಗ ಪರಲೋಕದ ದ್ವಾರವನ್ನು ತೆಗೆದು ದೇವರು ಸುವರಗಳನ್ನು ಸುರಿಸ್ತಾನೆ ಇಲ್ವ ನೋಡ್ರಿ. ಆಮೇಲೆ ಹಾಲೆಲೂಯ್ಯ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. 1 ನಿಮಿಷ ಎಲ್ಲರೂ ಎದ್ದು ನಿಂತು ಕೇಳಲ್ಪಟ್ಟ ವಾಕ್ಯವನ್ನು ದೇವರ ಕೈಯಲ್ಲಿ ಕೊಡ್ತಾ ನಾವು ಹೇಳೋಣ, ಸ್ವಾಮಿ ನಿನಗೆ ಮೆಚ್ಚುಗೆ ಆದದ್ದು ನಾನು ಮಾಡ್ತಾ ಇದ್ದೀನ. ಒಂದು ಸಲ ನಿಮ್ಮನ್ನೇ ನೀವು ಅವಲೋಕನ ಮಾಡಿಕೊಳ್ಳ್ರಿ. ಒಂದು ಸಲ ನಿಮ್ಮನ್ನೇ ನೀವು ಅವಲೋಕನ ಮಾಡಿಕೊಳ್ಳ್ರಿ. ಕರ್ತನೇ, ನಿನಗೆ ಮೆಚ್ಚುಗೆ ಆದದ್ದು ನಾನು ಮಾಡ್ತಾ ಇದ್ದೀನ. ಎಸ್ ಕರ್ತನೆ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರ್ತಾ ಇದೆಯಾ? ದೇವರೇ, ನಾನು ಯಾರಿಗೆ ಪ್ರಥಮ ಸ್ಥಾನ ಕೊಡ್ತಾ ಇದ್ದೀನಿ? ತಾಯಿಗೆ ಕೊಡ್ತಾ ಇದ್ದೀನಾ? ತಂದೆಗೆ ಕೊಡ್ತಾ ಇದ್ದೀನಾ? ನನ್ನ ಮಕ್ಕಳಿಗೆ ಪ್ರಥಮ ಸ್ಥಾನ ಕೊಡ್ತಾ ಇದ್ದೀನಾ? ನನ್ನ ಹೆಂಡತಿ ಪ್ರಥಮ ಸ್ಥಾನ ಕೊಡ್ತಾ ಇದ್ದೀನಾ? ನನ್ನ ಗಂಡನಿಗೆ ನಾನು ಪ್ರಥಮ ಸ್ಥಾನ ಕೊಡ್ತಾ ಇದ್ದೀನಾ? ಕರ್ತನೆ, ನಾನು ನಿನಗೆ ಪ್ರಥಮ ಸ್ಥಾನ ಕೊಡುವಂತೆ ನನ್ನ ಮನಸ್ಸನ್ನು ಬದಲಾಯಿಸು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ್ಯ. ಹಾಲೆಲೂಯ. ದೇವಾ ಪರಿಶುದ್ಧಾತ್ಮರೇ, ಇವತ್ತಿನ ಕರ್ತನೆ ವಾಕ್ಯದ ಮುಂದೆ ಕರ್ತನಿನ ಮಕ್ಕಳು ದೇವರೇ, ಸೋತ ದೇವರೇ, ಸಮರ್ಪಣೆಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ಯೇಸುವಿನ ನಾಮದಲ್ಲಿ. ಹೌದು ಸ್ವಾಮಿ, ಇಷ್ಟು ದಿವಸಗಳ ಕಾಲ ಸ್ವಬುದ್ಧಿಯಿಂದ ಜೀವಿಸಿರ್ಬೋದು ಪರಿಶುದ್ಧಾತ್ಮರೇ. ಕರ್ತನೆ, ಇವತ್ತಿನಿಂದ ಮೊದಲುಗೊಂಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮರೇ, ಇವರ ಹೃದಯಗಳನ್ನು ಕರ್ತನೆ, ಇವರ ಕರ್ತನ ಆಲೋಚನೆಗಳನ್ನು ಕರ್ತನೆ ಬದಲಾಯಿಸಿ ಸ್ವಾಮಿ ರಾಜ್ಯದವರೇ. ಇವರು ಕರ್ತನೆ ನಿನ್ನಲ್ಲಿ ಒಂದು ಕರ್ತನೆ ನಿಲ್ದು ನೂತನ ಸೃಷ್ಟಿಯಾಗಿರುವುದನ್ನು ಕರ್ತನೆ ನೆನಪು ಮಾಡಿಕೊಳ್ಳತಕ್ಕಂತೆ ಪಾಪದ ಪಾಲಿಗೆ ಸತ್ತದೇರೆ ಕ್ರಿಸ್ತನ ಕರ್ತನೆ ಕ್ರಿಸ್ತನಿಗಾಗಿ ಜೀವಿಸುವಂತ ಇವರ ಜೀವಿತ ಸ್ವಾಮಿ ಈ ದಿವಸಗಳಲ್ಲಿ ತಾವು ಹೇಗಿದ್ದ ಕಥನೆ ಪರೀಕ್ಷಿಸಿಕೊಳ್ಳತಕ್ಕಂತೆ ಇವತ್ತಿನ ಸಂದೇಶದಲ್ಲಿ ಕಥನೆ ನೀನು ಮಾತನಾಡಿದೆಯಲ್ಲ ಸ್ವಾಮಿ, ಯೇಸುವಿನ ನಾಮದಲ್ಲಿ ಕಥನೆ ಹಾಲಲಿಯ ದೇವರೇ, ನನ್ನ ಜೀವಿತ ದೇವರೇ ಕ್ರಿಸ್ತನ ಹಾಗೆ ಕಥನೆ ಕ್ರಿಸ್ತನಿಗಾಗಿ ದೇವರೇ ಹಾಲಲಿಯ ದೇವರೇ, ನೀನು ಮೆಚ್ಚುವ ರೀತಿಯಲ್ಲಿ ಇದೆಯೋ ಇಲ್ಲವೆಂದು ಪರೀಕ್ಷಿಸಿಕೊಳ್ಳತಕ್ಕಂತೆ ದೇವರಾತ್ಮನ. ಹೌದು ಸ್ವಾಮಿ ರಾಜ್ಯದವರೇ, ಅಪ್ಪ ದೇವರೇ, ಸೋತ ದೇವರೇ, ಕಥನೆ ನೀನು ಕರ್ತನೆ ಅಪ್ಪ, ನಿನ್ನ ಮಕ್ಕಳು ದೇವರೇ, ನಿನ್ನ ವಾಕ್ಯ ಹೇಳುತ್ತದೆ ಪರಿಶುದ್ಧಾತ್ಮರೇ, ಕರ್ತನೆ ಹಾಲಲಿಯ ರುಡನಮ ಗರಬರಿ ಕರಬಲ ಬಾಬಾ, ಬಂಡೆ ಮೇಲೆ ಕಟ್ಟಲ್ಪಟ್ಟಂತ ಮನೆ ಸ್ವಾಮಿ, ಅದು ಬಿರುಗಾಳಿಗಾಗಲಿ ಕಥನೆ ಬೆಂಕಿಗಾಗಲಿ ಕಥನೆ ಮಳೆಗಾಗಲಿ ದೇವರೇ, ಯಾವುದೇ ಕಥನೆ ದೇವರೇ ಸೋತ ದೇವರೇ, ಅದು ಕಥನೆ ಅಲ್ಲಾಡದಂತೆ ದೇವರೇ ಸುರಕ್ಷಿತವಾಗಿ ಹೇಗೆ ಇರ್ದಿದ್ರೆ ಸೋತ ದೇವರೇ, ಬರುವಂಥ ಒಂದೊಂದು ಶೋಧನೆಗಳನ್ನು ಜಯಿಸಿದ್ದಕ್ಕೆ ಬೇಕಾದಂಥ ಕೃಪೆಯ ಮಕ್ಕಳಿಗೆ ಅನುಗ್ರಹಿಸಿ ಸ್ವಾಮಿ. ಕಥನೆ ಯಾವುದೇ ಸಂದರ್ಭಗಳು ಬೇರೆ ನಿನ್ನನ್ನು ಬಿಡದೆ ನಿನಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಜೀವಿಸಲಿಕ್ಕೆ ಅವರಿಗೆ ಸಹಾಯ ಮಾಡು ಸ್ವಾಮಿ. ಲೋಕದ ಆಕರ್ಷಣೆಗೆ, ಲೋಕದ ಕಥನೆ ಲೋಕದ ರೀತಿಯಲ್ಲಿ ಸ್ವಾಮಿ ದೇವರೇ ಹಾಲು ದೇವರು ಜೀವಿಸದೆ ದೇವರು ನಿನಗಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ದೇವರೇ ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಹಾಗೆ ನೀವು ಮಾಡೋದಕ್ಕೆ ಸ್ತೋತ್ರ ಮಾಡಿದರೆ ಅಪ್ಪ, ಇನ್ನು ವಾಕ್ಯದ ಮುಂದೆ ಅವರು ಸಮರ್ಪಣೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡಿದರೆ, ಇನ್ನು ಮುಂದೆ ಕ್ರಿಸ್ತನಿಗಾಗಿ ನಾನು ಜೀವಿಸಬೇಕು, ನಿನಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾನು ಜೀವಿಸಬೇಕು, ನಿನಗಾಗಿ ದೇವರೇ ಸೋತ ದೇವರೇ ಅಪ್ಪ ದೇವರು ನಿನ್ನ ಮುಂದೆ ನಾನು ನಿಂತುಕೊಳ್ಳುವಾಗ ಸ್ವಾಮಿ ಕರ್ತನೆ ನನ್ನಲ್ಲಿ ಯಾವುದೇ ಕರ್ತನೆ ಬಲಹೀನತೆಗಳಾಗಲಿ ನಿಷ್ಕರ್ತನೆ ಅಪ್ಪ ದೇವರೇ ಸೋದರ ಯಾವುದೇ ರೀತಿಯಾದ ಕರ್ತನೆ ದೇವರೇ ಸೋತ ದೇವರೇ ನಿನ್ನ ಕರ್ತನೆ ದೇವರೇ ಮೆಚ್ಚುಗೆಗೆ ವಿರುದ್ಧವಾಗಿದ್ದ ಯಾವುದೇ ಸಂಗತಿಗಳು ನನ್ನಲ್ಲಿ ಇರಬಾರ್ದೆಂಬ ಆ ಕರ್ತನೆ ಭರವಸೆ ಅವರಲ್ಲಿ ಉಂಟು ಮಾಡು ಸ್ವಾಮಿ. ಹಾಗೆ ನೀ ಮಾಡೋದಕ್ಕೆ ಸ್ತೋತ್ರ ಮಾಡಿದ್ರೆ ನಮ್ಮ ನಿನ್ನ ಪಾದದಲ್ಲಿ ತಗ್ಗಿಸಿಕೊಳ್ತಿದ್ರೆ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಅದೇ ನಾಮದಲ್ಲಿ ತಂದೆಯಾದ ದೇವರೇ.